ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಅರ್ಜುನ್. ಈಗ ನನಗೆ 24 ವರ್ಷ. ಈ ಕತೆಯ ಘಟನೆ ನಡೆದಿದ್ದು 3 ವರ್ಷ ಹಿಂದೆ. ನಾನು ಎಂಜಿನಿಯರಿಂಗ್ 2ನೇ ವರ್ಷದಲ್ಲಿದ್ದಾಗ ನಾನು ಮೈಸೂರಿನ ಒಂದು ಕಾಲೇಜಿನಲ್ಲಿ ಓದುತ್ತಿದ್ದೆ. ಹಾಸ್ಟೆಲ್ನಲ್ಲಿ ಇದ್ದೆ. ಆದರೆ ಹೆಚ್ಚಿನ ಸಮಯ ನನ್ನ ಅತ್ತೆಯ ಮಗಳು ಪ್ರಿಯಾಂಕಾ ಆಂಟಿಯ ಮನೆಯಲ್ಲೇ ಕಳೆಯುತ್ತಿದ್ದೆ. ಪ್ರಿಯಾಂಕಾ ಆಂಟಿ ಅವರ ಅಮ್ಮನ ಏಕೈಕ ಮಗಳು, ವಯಸ್ಸು 31. ಅವರು ಬೆಂಗಳೂರಿನ ಒಂದು ಐಟಿ ಕಂಪನಿಯಲ್ಲಿ ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರನ್ನು ನೋಡಿದರೆ ಮೊದಲು ಕಾಣುವುದು ಅವರ ಕಪ್ಪು ತಾಮ್ರ ಬಣ್ಣದ ಕಣ್ಣುಗಳು, ಗಾಳಿಯಲ್ಲಿ ಆಡುವ ದೀರ್ಘ ಕೂದಲು ಮತ್ತು ಒಂದು ನಗುವಿನಲ್ಲೇ ಎದೆಯೊಳಗೆ ಬೆಂಕಿ ಬೀಳಿಸುವ ಸೌಂದರ್ಯ. ಒಟ್ಟಾರೆ ಅವರನ್ನು ವರ್ಣಿಸಲು ಯಾವ ಪದವೂ ಸಾಲದು. ನಾನು ಅವರ ಮನೆಗೆ ಹೋದಾಗ ಅವರು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ನನ್ನ 21ರ ಯೌವನದ ರಕ್ತ ಅವರ ಸೌಂದರ್ಯವನ್ನು ನೋಡಿ ಕನಸು ಕಾಣದೇ ಇರಲಿಲ್ಲ. ಒಂದು ದಿನ ಕಾಲೇಜಿಗೆ ಲಾಂಗ್ ವೀಕೆಂಡ್ ರಜೆ. ಪ್ರಿಯಾಂಕಾ ಆಂಟಿಯ ಗಂಡ ಸುರೇಶ್ ಅವರು ಮುಂಬೈಗೆ 4-5 ದಿನದ ಬಿಸಿನೆಸ್ ಟ್ರಿಪ್ಗೆ ಹೋಗಿದ್ದರು. ನಾನು ಊರಿಗೆ ಹೋಗದೆ ಮೈಸೂರಿನಲ್ಲೇ ಇದ್ದೆ. ಆಂಟಿಯ ಮನೆಗೆ ಹೋದಾಗ ಅವರು ಒಂಟಿಯಾಗಿದ್ದರು. ಅರ್ಜುನ್, ಬಾ ಒಳಬಾ, ಕಾಫಿ ಕುಡಿಯುವೆಯಾ? ಅವರ ಧ್ವನಿಯಲ್ಲಿ ಒಂದು ಮೃದುತ್ವ ಇತ್ತು. ಹೌದು ಆಂಟಿ, ಒಂದು ಕಾಫಿ ಕೊಡಿ. ಕಿಚನ್ನಲ್ಲಿ ಕಾಫಿ ತಯಾರಿಸುತ್ತಿದ್ದಾಗ ಅವರ ನೀಲಿ ಸೀರೆಯ ತುದಿ ಸ್ವಲ್ಪ ಕೆಳಗಿಳಿದಿತ್ತು. ನಾನು ಕಣ್ಣು ತಿರುಗಿಸಿದೆ, ಆದರೆ ಮನಸ್ಸು ತಡೆಯಲಾಗಲಿಲ್ಲ. ಕಾಫಿ ಕೊಡುತ್ತ ಅವರು ಕೇಳಿದರು, ಏನು ಅರ್ಜುನ್, ಯಾಕೆ ಊರಿಗೆ ಹೋಗಲಿಲ್ಲ? ಇಲ್ಲಿ ಏನಾದರೂ ಒಳ್ಳೆ ಕಂಪನಿ ಸಿಕ್ಕಿತಾ? ಕಣ್ಣು ಮಿಟುಕಿಸುತ್ತಾ ನಾನು ಒಂದು ಕ್ಷಣ ಗಾಬರಿಯಾಗಿ, ಇಲ್ಲಿ ಇದ್ದರೆ ಒಳ್ಳೆಯ ಕಂಪನಿ ಸಿಗುತ್ತೆ ಆಂಟಿಯ ಎಂದೆ. ಅವರು ನಕ್ಕು, ಓಹೋ, ನನ್ನ ಕಂಪನಿಯೇ ಸಾಕಾಗುತ್ತದೆಯಾ? ಹೌದು ಆಂಟಿ, ನಿಮ್ಮ ಕಂಪನಿಯೇ ಸಾಕು. ಇಡೀ ದಿನ ಇದ್ದರೂ ಬೇಜಾರೇ ಆಗಲ್ಲ. ಆ ದಿನ ಆಂಟಿಗೆ ಶಾಪಿಂಗ್ ಮಾಡಬೇಕಿತ್ತು. ಅರ್ಜುನ್, ನೀನು ಬೈಕ್ ಚೆನ್ನಾಗಿ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಓಡಿಸುತ್ತೀಯಲ್ಲ, ನನ್ನನ್ನು ಫೋರಂ ಮಾಲ್ಗೆ ಕರೆದುಕೊಂಡು ಹೋಗುವೆಯಾ? ಸುರೇಶ್, ಇಲ್ಲದೆ ಒಂಟಿಯಾಗಿ ಟ್ಯಾಕ್ಸಿಯಲ್ಲಿ ಹೋಗಲು ಇಷ್ಟವಿಲ್ಲ. ಸರಿ ಆಂಟಿ, ಆದರೆ ಒಂದು ಷರತ್ತು. ನೀವು ನನ್ನ ಹಿಂದೆ ಚೆನ್ನಾಗಿ ಕೂತ್ಕೊಂಡು ಬರಬೇಕು. ಅವರು ತುಂಟನಾಗಿ ನಕ್ಕು, ಚೆನ್ನಾಗಿ ಕೂತ್ಕೊಂಡರೆ ಸಾಕಾ? ಬೇರೆ ಏನಾದರೂ ಬೇಕಾ? ನನ್ನ ಎದೆ ಒಮ್ಮೆ ಜಿಗಿಯಿತು. ಅವರು ರೆಡಿಯಾಗಿ ಬಂದಾಗ ಕಪ್ಪು ಚಿಫಾನ್ ಸೀರೆ, ಚಿನ್ನದ ಒಡವೆಗಳು, ಕಾಲಿಗೆ ಬಯಲು. ನೋಡಿದರೆ ಯಾವ ಯುವಕನ ಮನಸ್ಸು ಕದಲದೇ ಇರಲಿಲ್ಲ. ಬೈಕ್ನಲ್ಲಿ ಹಿಂದೆ ಕುಳಿತಾಗ ಅವರ ಕೈ ನನ್ನ ಭುಜದ ಮೇಲೆ. ರಸ್ತೆಯ ಬಂಪ್ಗಳಿಗೆಲ್ಲ ಅವರು ಜೋರಾಗಿ ಹಿಡಿದುಕೊಳ್ಳುತ್ತಿದ್ದರು. ಅರ್ಜುನ್, ನೀನು ಚೆನ್ನಾಗಿ ಓಡಿಸುತ್ತೀಯಾ? ಆದರೆ ಸ್ವಲ್ಪ ಜಾಸ್ತಿ ಬಂಪ್ಗಳ ಮೇಲೆಯೇ ಹೋಗುತ್ತೀಯಲ್ಲ, ತುಂಟನಾಗಿ ಕೇಳಿದರು. ಆಂಟಿ, ರಸ್ತೆಯೇ ಆಗಿದೆ. ನೀವು ಚೆನ್ನಾಗಿ ಹಿಡಿದುಕೊಂಡರೆ ಯಾವ ಬಂಪ್ಗೂ ಭಯವಿಲ್ಲ. ಅವರು ಕಿವಿಗೊಂದು ಗಾಳಿ ಬೀಸುವಂತೆ, ಹೌದಾ, ಚೆನ್ನಾಗಿ ಹಿಡಿಯೋದು ನಿನಗೆ ಇಷ್ಟವಾ?
ನಾನು ಮಾತಿಲ್ಲದೆ ಇದ್ದೆ. ಮಾಲ್ನಲ್ಲಿ ಶಾಪಿಂಗ್ ಮುಗಿಸಿ ಕಾಫಿ ಶಾಪ್ಗೆ ಹೋದೆವು. ಇವತ್ತು ನಿನಗೆ ಟ್ರೀಟ್. ಏನು ಬೇಕಾದರೂ ಆರ್ಡರ್ ಮಾಡು ಎಂದರು. ಕಾಫಿ ಕುಡಿಯುತ್ತಿದ್ದಾಗ ಒಮ್ಮೆಲೆ ಸುರೇಶ್ ಅವರು ಒಬ್ಬ ಯುವತಿಯ ಜೊತೆಗೆ ಬಂದರು. ಇಬ್ಬರೂ ತುಂಬಾ ಸನ್ನಿಹಿತವಾಗಿ ಮಾತಾಡುತ್ತಿದ್ದರು, ನಗುತ್ತಿದ್ದರು. ಪ್ರಿಯಾಂಕಾ ಆಂಟಿಯ ಮುಖ ಕಪ್ಪಾಗಿತ್ತು. ಅರ್ಜುನ್, ಇದು ಯಾವ ಬಿಸಿನೆಸ್ ಟ್ರಿಪ್? ಇವನು ಯಾರ ಜೊತೆಗಿದ್ದಾನೆ? ಸಿಟ್ಟಿನಿಂದ ಕೇಳಿದರು. ಆಂಟಿ, ಸುಮ್ಮನಿರಿ. ಏನೋ ಕೆಲಸದ ಮಾತಾಗಿರಬಹುದು. ಆದರೆ ಅವರ ಕಣ್ಣುಗಳಲ್ಲಿ ನೋವು ಕಾಣುತ್ತಿತ್ತು. ನಡಿ ಅರ್ಜುನ್, ಇವನ ಕಾರನ್ನು ಫಾಲೋ ಮಾಡು. ನಾನು ಒಪ್ಪಿ. ಆ ಕಾರು ಒಂದು ಫ್ಲಾಟ್ ಆವರಣದಲ್ಲಿ ನಿಂತಿತು. ಸುರೇಶ್ ಆ ಯುವತಿಯ ಜೊತೆಗೆ ಒಳಗೆ ಹೋದರು. ದೂರದಿಂದ ಕಿಟಕಿಯ ಮೂಲಕ ಧ್ವನಿ ಕೇಳಿತು. ಈಗ ಬೇಡ. ಯಾರಾದರೂ ಬಂದ್ರೆ? ಯಾರು ಬರ್ತಾರೆ? ಪ್ರಿಯಾಂಕಾ ಆಂಟಿಯ ಮುಖ ಗಾಂಭೀರ್ಯವಾಯಿತು. ನಡಿ, ಮನೆಗೆ ಹೋಗೋಣ ಎಂದರು ಗಟ್ಟಿಯಾಗಿ. ಮನೆಗೆ ಬಂದು ಅವರು ತಮ್ಮ ರೂಮಿಗೆ ಹೋಗಿ ಕುಳಿತರು. ನಾನು ಒಳಗೆ ಹೋಗಿ ಆಂಟಿ ಏನಾಯಿತು ಎಂದು ಕೇಳಿದೆ. ಅವರು ಕಣ್ಣೀರಿನಿಂದ, ಅರ್ಜುನ್, ಈ ಸುರೇಶ್ ಯಾಕೆ ಹೀಗೆ? ನಾನು ಒಂಟಿಯಾಗಿರುವಾಗ ಅವನು ಬೇರೆಯವರ ಜೊತೆ ಆ ಮಾತು ಮುಗಿಸದೆ ಅಳತೊಡಗಿದರು. ನಾನು ಧೈರ್ಯ ತಂದುಕೊಂಡು, ಆಂಟಿ ಬಿಡಿ, ನಾನಿದ್ದರೆ ಇಡೀ ದಿನ ನಿಮ್ಮ ಜೊತೆಯೇ ಇರುತ್ತಿದ್ದೆ. ಯಾವ ಗಂಡಸು ನಿಮ್ಮನ್ನು ಬಿಟ್ಟು ಬೇರೆಡೆಗೆ ಹೋಗ್ತಾನೆ? ಅವರು ಒಮ್ಮೆ ತೀಕ್ಷ್ಣವಾಗಿ ನನ್ನನ್ನು ನೋಡಿದರು. ಹೌದಾ? ನೀನಿದ್ದರೆ ಏನು ಮಾಡುತ್ತಿದ್ದೆ? ನಾನು ಸ್ವಲ್ಪ ತುಂಟತನದಿಂದ ನಿಮ್ಮ ಜೊತೆ ಇಡೀ ದಿನ ಕಳೆಯುತ್ತಿದ್ದೆ. ಏನೇನು ಮಾಡಬಹುದಿತ್ತು ಗೊತ್ತಲ್ಲಾಯೇ? ಅವರು ನಕ್ಕು. ನಿನಗೆ ಧೈರ್ಯ ಜಾಸ್ತಿಯಲ್ಲ ಅರ್ಜುನ್. ಹೇಳು ನೋಡೋಣ, ಏನು ಮಾಡುತ್ತಿದ್ದೆ? ನಾನು ಉತ್ಸಾಹದಿಂದ ನಿಮ್ಮ ಸೌಂದರ್ಯವನ್ನು ಕಣ್ಣಾರೆ ಕುಡಿದು ಒಂದು ರಾತ್ರಿ ತುಂಬಾ ಹತ್ತಿರದಿಂದ ಕಳೆಯುತ್ತಿದ್ದೆ. ಅವರು ಒಂದು ಕ್ಷಣ ಸುಮ್ಮನಾಗಿ, ನೀನು ಚಿಕ್ಕವನಂತೆ ಕಾಣುತ್ತೀಯಾ, ಆದರೆ ಯೋಚನೆ ದೊಡ್ಡದು. ನಿಜವಾಗ್ಲೂ ಧೈರ್ಯ ಇದೆಯಾ? ಇಲ್ಲಿ ಬಾ, ತೋರಿಸು ನೋಡೋಣ ನಿನ್ನ ಶಕ್ತಿ ಎಷ್ಟಿದೆ ಅಂತ. ಅವರ ಧ್ವನಿಯಲ್ಲಿ ಸಿಟ್ಟು, ಆಕರ್ಷಣೆ ಎರಡೂ ಇತ್ತು. ನನ್ನ ರಕ್ತ ಉಕ್ಕಿ ಹರಿಯಿತು. ಆಂಟಿ, ತೋರಿಸಲು ರೆಡಿ ಇದ್ದೇನೆ, ಆದರೆ ಈ ಆಟದಲ್ಲಿ ನೀವು ಜೊತೆ ಆಡಬೇಕು. ಅವರು ಮಂದಹಾಸ ಮಾಡಿ, ನೀನು ನನ್ನ ತಾಜಾ ಹಣ್ಣಿನ ಸಿಹಿಯನ್ನು ರುಚಿ ನೋಡಿದ್ರೆ ನಾನು ನಿನ್ನ ಯೌವನದ ಸಿಹಿಯನ್ನು ಆಸ್ವಾದಿಸುತ್ತೇನೆ ಎಂದು ಕಣ್ಣು ಮಿಟುಕಿಸಿದರು. ನಾನು ಈ ಸಿಹಿಯ ಆಟದಲ್ಲಿ ಯಾರು ಗೆಲ್ಲುತ್ತಾರೋ ಗೊತ್ತಿಲ್ಲ, ಆದರೆ ಆಡದಿದ್ದರೆ ನಷ್ಟ ಖಂಡಿತ. ಆ ಕ್ಷಣ ನಾವಿಬ್ಬರೂ ಒಂದಾದೆವು. ಅವರ ತಾಜಾ ಹಣ್ಣಿನಂತಿದ್ದ ಸೌಂದರ್ಯವನ್ನು ನಾನು ಆಸ್ವಾದಿಸಿದಾಗ ಅವರು ನನ್ನ ಯೌವನದ ಉತ್ಸಾಹವನ್ನು ಸ್ವೀಕರಿಸಿದರು. ಸಮಯ ನಿಂತಂತೆ ಭಾಸವಾಯಿತು. ಆದರೆ ಆ ಉತ್ಕಂಠೆಯ ಕ್ಷಣದಲ್ಲೇ ಹೊರಗೆ ಕಾರಿನ ಶಬ್ದ. ಪ್ರಿಯಾಂಕಾ, ಅರ್ಜುನ್, ಸುರೇಶ್ರ ಗಟ್ಟಿಯಾದ ಧ್ವನಿ. ನಾವಿಬ್ಬರೂ ಒಮ್ಮೆಲೆ ದೂರ ಸರಿದೆವು. ಆಂಟಿಯ ಮುಖದಲ್ಲಿ ಭಯಕೋಪ ಮಿಶ್ರಿತ ಭಾವ. ನಾನು ಅರ್ಜುನ್ನನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಿದ್ದೆ ಎಂದು ಆಂಟಿ ಶಾಂತವಾಗಿ ಹೇಳಿದರು. ಆದರೆ ಸುರೇಶ್ರ ಕಣ್ಣುಗಳು ಅನುಮಾನದಿಂದ ನಮ್ಮನ್ನು ನೋಡುತ್ತಿದ್ದವು. ನನ್ನ ಒಳಗೆ ನಡುಗುತ್ತಿತ್ತು. ಆಂಟಿ, ನಾನು ಹೊರಡ್ತೀನಿ ಎಂದು ತಡಕಾಡಿ ಹೇಳಿ ಆ ರಾತ್ರಿಯ ರಹಸ್ಯವನ್ನು ಒಳಗೊಂಬಿಸಿಕೊಂಡು ಹಾಸ್ಟೆಲಿಗೆ ಓಡಿದೆ. ನಾನು ಹಾಸ್ಟೆಲಿಗೆ ಓಡಿಹೋದ ಮೇಲೆ ಆ ರಾತ್ರಿ ಮನೆಯಲ್ಲಿ ಪ್ರಿಯಾಂಕಾ ಆಂಟಿ ಮತ್ತು ಸುರೇಶ್ ಮುಖಾಮುಖಿಯಾದರು. ಮೌನವನ್ನು ಸುರೇಶ್ ಒಡೆದರು. ಪ್ರಿಯಾಂಕಾ, ಇದೇನಿದು? ನಾನು ಬಂದಾಗ ನೀನು ಅರ್ಜುನ್ನ ಜೊತೆಗೆ ಏನು ನಡೆಯುತ್ತಿತ್ತು?
ಆಂಟಿ ಕೋಪದಿಂದ, ನೀನು ಈ ಪ್ರಶ್ನೆ ಕೇಳೋಕೆ ಯೋಗ್ಯನಾ? ಆ ಹುಡುಗಿಯ ಜೊತೆ ಫ್ಲಾಟ್ನಲ್ಲಿ ಏನು ಮಾಡುತ್ತಿದ್ದೆ? ನಾನು ಎಲ್ಲವನ್ನೂ ನೋಡಿದ್ದೇನೆ. ಸುರೇಶ್ ಮುಖ ಕೆಂಪಾಯಿತು. ಅದು ಬೇರೆ ವಿಷಯ. ಆದರೆ ನೀನು ನನ್ನ ಮನೆಯಲ್ಲೇ ಆಂಟಿ ವಿಷದಂತೆ ನಕ್ಕಳು ನೀನು. ಬೇರೆಯವರ ಜೊತೆ ಸುಖವೆಬ್ಬಿಸುವಾಗ ನಾನು ಒಂಟಿಯಾಗಿ ಕಾಯಬೇಕಾ? 1 ವರ್ಷದಿಂದ ನೀನು ನನ್ನನ್ನು ಸ್ಪರ್ಶಿಸಿಯೇ ಇಲ್ಲ ಸುರೇಶ್. ಸುರೇಶ್ ಸ್ವಲ್ಪ ತಪ್ಪಿತಸ್ಥನಂತೆ, ನಾನು ಒಪ್ಪಿಕೊಳ್ಳುತ್ತೇನೆ ಪ್ರಿಯಾಂಕಾ. ನಾನು ತಪ್ಪು ಮಾಡಿದ್ದೇನೆ. ಆದರೆ ನೀನು ಈಗ ಅದೇ ತಪ್ಪು ಮಾಡಿದೆಯಲ್ಲ. ಆಂಟಿ ದೀರ್ಘ ನಿಟ್ಟುಸಿರು ಬಿಟ್ಟಳು. ಇಬ್ಬರೂ ಒಂದೇ ಕೂಪದಲ್ಲಿ ಬಿದ್ದಿದ್ದೇವೆ. ಜಗಳವಾಡಿ ಏನು ಪ್ರಯೋಜನ? ಒಂದು ಒಪ್ಪಂದ ಮಾಡಿಕೊಳ್ಳೋಣ. ಸುರೇಶ್ರ ಕಣ್ಣುಗಳಲ್ಲಿ ಕುತೂಹಲ. ಏನು ಒಪ್ಪಂದ? ನಾಳೆ ಬೆಳಗ್ಗೆ ಅರ್ಜುನ್ನು ಇಲ್ಲಿಗೆ ಕರೆ. ನೀನು ನಮ್ಮಿಬ್ಬರನ್ನೂ ಒಟ್ಟಿಗೆ ನೋಡಬೇಕು. ಈ ಸಲ ನಿನ್ನ ಕಣ್ಣೆದುರಿಗೆ. ಸುರೇಶ್ ಆಶ್ಚರ್ಯದಿಂದ ನಕ್ಕರು. ನಿಜವಾಗ್ಲೂ? ಹೌದು. ಒಮ್ಮೆ ಈ ಆಟ ಆಡಿ ಮುಗಿಸೋಣ. ಆಮೇಲೆ ಎಲ್ಲವನ್ನೂ ಮರೆತು ಹೊಸದಾಗಿ ಶುರು ಮಾಡೋಣ. ನಾಳೆ ಬೆಳಗ್ಗೆ ಆಂಟಿಯ ಕರೆ ಬಂದಾಗ ನನ್ನ ಕಾಲು ನಡುಗುತ್ತಿತ್ತು. ಮನೆಗೆ ಹೋದೆ. ಸುರೇಶ್ ಸೋಫಾದಲ್ಲಿ ಕುಳಿತು ಜ್ಯೂಸ್ ಕುಡಿಯುತ್ತಿದ್ದರು. ಬಾ ಅರ್ಜುನ್, ಕೂತ್ಕೋ. ನಾನು ಭಯದಿಂದ, ಏನಾಯಿತು ಅಂಕಲ್? ಆಂಟಿ ತುರ್ತು ಅಂತ ಕರೆದಿದ್ದರು. ಸುರೇಶ್ ಶಾಂತವಾಗಿ, ಅರ್ಜುನ್, ಕಳೆದ ರಾತ್ರಿಯ ರಹಸ್ಯ ನನಗೆ ಗೊತ್ತು. ಆದರೆ ಈಗ ಒಂದು ಆಟ ಆಡೋಣ. ನೀನು ಮತ್ತು ಪ್ರಿಯಾಂಕಾ ನನ್ನ ಕಣ್ಣೆದುರಿಗೆ ಮತ್ತೊಮ್ಮೆ ಆ ಸಿಹಿಯ ಆಟ ಆಡಿ. ನಾನು ಆಂಟಿಯೂ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ಇದು ಸರಿಯೇ ಎಂದು ಆಂಟಿ ಕೇಳಿದರು. ಸರಿಯೋ ತಪ್ಪೋ? ಒಮ್ಮೆ ಆಡಿ ನೋಡೋಣ. ಅರ್ಜುನ್, ಪ್ರಿಯಾಂಕಾ ತಾಜಾ ಹಣ್ಣಿನ ಸಿಹಿಯನ್ನು ರುಚಿ ನೋಡುವ ಧೈರ್ಯ ಇದೆಯಾ? ನಾನು ಆಂಟಿಯ ಕಣ್ಣುಗಳ ಆಹ್ವಾನ ನೋಡಿ ಆ ಸಿಹಿ ರುಚಿ ನೋಡದೇ ಇರೋ ಗಂಡಸ್ನಿಗೆ ಧೈರ್ಯವೇ ಇಲ್ಲ ಅಂಕಲ್ ಎಂದೆ. ಆಂಟಿ ಮಂದಹಾಸ ಮಾಡಿ, ಅಂಕಲ್, ಈ ಆಟಕ್ಕೆ ನೀನು ಒಂದು ಸಿಹಿ ಆಸ್ವಾದಿಸಬೇಕು. ಇಲ್ಲದಿದ್ದರೆ ರುಚಿಯೇ ಇರಲ್ಲ ಎಂದು ತುಂಟನಾಗಿ ಹೇಳಿದರು. ಕೋಣೆಯ ಗಾಳಿಯೇ ಬದಲಾಯಿತು. ಆಂಟಿ ನನ್ನ ಹತ್ತಿರ ಬಂದು, ಅರ್ಜುನ್, ನಿನ್ನ ಯೌವನದ ಸಿಹಿಯನ್ನು ಒಮ್ಮೆ ಆಸ್ವಾದಿಸೋಣ ಎಂದು ಕಿವಿಯಲ್ಲಿ ಗಾಳಿ ಬೀಸಿದರು. ನಾನು, ಆ ಸಿಹಿ ನಿಮಗೆ ಸಿಗದೇ ಇದ್ದರೆ ನನ್ನ ಹೆಸರು ಬೇರೆಯೇ? ಅಂಕಲ್. ಸುರೇಶ್ ಗಾಜಿನಲ್ಲಿ ಜ್ಯೂಸ್ ಕುಡಿಯುತ್ತಾ ಈ ದೃಶ್ಯವನ್ನು ಕುತೂಹಲದಿಂದ ನೋಡುತ್ತಿದ್ದರು. ಆಂಟಿ ನನ್ನ ಕೈ ಹಿಡಿದು, ಇವತ್ತು ನಿನ್ನ ಅಂಕಲ್ಗೆ ಒಂದು ಒಳ್ಳೆ ಶೋ ಕೊಡೋಣ ಅರ್ಜುನ್ ಎಂದು ಸುರೇಶ್ರ ಕಡೆಗೆ ತುಂಟು ನೋಟ ಬೀರಿದರು. ನಾನು ಆಂಟಿಯ ತಾಜಾ ಹಣ್ಣಿನ ಸಿಹಿಯನ್ನು ಆಸ್ವಾದಿಸಿದಾಗ ಅವರು ನನ್ನ ಯೌವನದ ಉತ್ಸಾಹವನ್ನು ಸ್ವೀಕರಿಸಿದರು. ಸುರೇಶ್ ನೋಡುತ್ತಾ, ಪ್ರಿಯಾಂಕ್, ನಿನ್ನ ಸಿಹಿಯ ಆಟಕ್ಕೆ ಸಾಟಿಯೇ ಇಲ್ಲ. ಆದರೆ ಈಗ ನನಗೂ ಒಂದು ಸಿಹಿ ಆಸ್ವಾದಿಸಬೇಕೆಂಬ ಆಸೆಯಾಗುತ್ತಿದೆ ಎಂದು ತುಂಟನಾಗಿ ನಕ್ಕರು. ಆ ದಿನದ ನಂತರ ಪ್ರಿಯಾಂಕಾ ಆಂಟಿ, ಸುರೇಶ್ ಅಂಕಲ್ ಮತ್ತು ನಾನು ಒಂದು ಮಾತಿನ ಒಪ್ಪಂದಕ್ಕೆ ಬಂದೆವು. ಆ ರಾತ್ರಿಯ ರಹಸ್ಯವು ನಮ್ಮ ನಡುವೆ ಉಳಿಯಿತು. ನಾನು ಕಾಲೇಜಿಗೆ ಮರಳಿದೆ. ಆದರೆ ಆ ಸಿಹಿಯ ಆಟ, ಆಂಟಿಯ ಮಾದಕ ನಗು, ಅಂಕಲ್ನ ಕುತೂಹಲದ ನೋಟ, ಇವೆಲ್ಲವೂ ನನ್ನ ಹೃದಯದಲ್ಲಿ ಎಂದಿಗೂ ಮರೆಯಲಾಗದ ಸಿಹಿಯಾದ ನೆನಪಾಗಿ ಉಳಿದವು. ಕತೆ ಇಲ್ಲಿಗೆ ಮುಗಿಯಿತು. ಇದೊಂದು ಕತೆಯಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ
ಕತೆ ಜೊತೆಗೆ ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.